ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಪ್ರಮೋದಾದೇವಿ ಒಂದು ಪಂದ್ಯ ಮಾಡೋಣ, ಗಣೇಶನ್ ಮೂರ್ತಿನ ಯಾರ್ ಕದ್ದು ತರ್ತಾರೋ ಅವರು ಪಂದ್ಯದಲ್ಲಿ ಗೆದ್ದಾಗೆ, ಹಾಗೆ ಗೆದ್ದವ್ರಿಗೆ ನಾನೊಂದು ಮುಖ್ಯವಾದ ಜವಾಬ್ದಾರಿನ ಕೊಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಮುಖ್ಯವಾದ ಜವಾಬ್ದಾರಿನ ಏನ್ ಪಮ್ಮಿ ಅದು ಅಂತ ಅಗಸ್ತ್ಯ ಕೇಳ್ತಾನೆ. ಈ ಕೆಲ್ಸ ಮಾಡೋದ್ರಿಂದ ನಮ್ ಕುಟುಂಬಕ್ಕೆ ಶಾಂತಿ ನೆಮ್ಮದಿ ಸಿಗೋದ್ರಿಂದ ನಾನು ಈ ಮನೆ ಜವಾಬ್ದಾರಿ ಅಂದ್ರೆ ಈ ಮನೆ ಬೀಗದ ಕೈನ ಕೊಟ್ಬಿಡ್ತೀನಿ. ಅಷ್ಟೇ ಅಲ್ಲ ಅನಿಕಾ, ರವಿ, ನೀವ್ ಯಾವಾಗ್ಲೂ ಕೇಳ್ತಿರಲ್ವಾ ಆ ಸೀಕ್ರೆಟ್ ಪಾರ್ಟ್ನರ್ ಯಾರು ಅಂತ, ಅದು ಗಣೇಶ ಹಬ್ಬ ಮುಗಿದ್ಮೇಲೆ ನಿಮ್ಗೆ ಹೇಳ್ತೀನಂತ ಹೇಳಿದ್ನಲ್ವಾ, ಈಗ ಹೇಳ್ತೀನಿ ಕೇಳಿ. ಯಾರು ಗಣೇಶನ್ನ ಕದ್ದು ತಂದು ಪೂಜೆ ಮಾಡ್ತಾರೋ ಅವರಿಗೆ ನಾನು ಈ ಸೀಕ್ರೆಟ್ ಪಾರ್ಟ್ನರ್ ಯಾರು ಅನ್ನೋದನ್ನ ಹೇಳ್ತೀನಿ. ಇದೇ ನನ್ನ ನಿರ್ಧಾರ ಅಂತ ಹೇಳಿ ಅಜ್ಜಿ ಅಲ್ಲಿಂದ ಹೋಗ್ತಾರೆ. ಇದ್ರಲ್ಲಿ ಏನೋ ಮಸ್ಲತ್ ಇದೆಯಲ್ಲ, ಅಜ್ಜಿ ಸುಮ್ನೆ ಈ ತರ ಎಲ್ಲ ಹೇಳೋರ್ ಅಲ್ವೇ ಅಲ್ಲ ಅಂತ ವಿವೇಕ್ ಮನ್ಸ್ನಲ್ಲೇ ಅನ್ಕೊಂತಾ ಇರ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ರಾತ್ರಿ ಆಗುತ್ತೆ. ಅಗಸ್ತ್ಯ ಮತ್ತೆ ಕಾವೇರಿ ಇಬ್ರು ಗಣೇಶ ಕದಿಯಕ್ಕೆ ಅಂತ ಈಚೆ ಬರ್ತಾರೆ. ಕಾವೇರಿ ಅವರೇ, ಮನೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಿಮ್ಗೆ ಸಿಗ್ಬೇಕು ಅಂತ ಪಮ್ಮಿ ಈ ತರ ಪ್ಲಾನ್ ಮಾಡಿದಾರೆ ಅನ್ಸುತ್ತಲ್ವಾ, ಆ ಕೀ ಬಂಚು ನಿಮ್ಗೆ ಸಿಗ್ಬೇಕು, ಈ ಟಾಸ್ಕ್ ನಲ್ಲಿ ನಾವೇ ವಿನ್ ಆಗ್ಬೇಕು ಅಂತ ಅಗಸ್ತ್ಯ ಹೇಳ್ತಾನೆ. ಸರ್ ಸುಮ್ನೆ ಇರಿ, ನಾನು ಆ ಕೀ ಬೀಗದ ಕೈ ಸಿಗುತ್ತೆ ಅಂತ ಈ ತರ ಎಲ್ಲ ಕೆಲಸ ಮಾಡ್ತಾ ಇಲ್ಲ, ನನ್ಗೆ ಈ ಮನೆಗೆ ಒಳ್ಳೇದಾಗ್ಬೇಕಷ್ಟೇ, ಅದಕ್ಕೆ ಈ ಪಂದ್ಯ ಒಪ್ಕೊಂಡಿತ್ತು ಅಂತ ಕಾವೇರಿ ಹೇಳ್ತಾರೆ. ಅದಕ್ಕೇನೆ ನೀವಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಅಗಸ್ತ್ಯ ಹೇಳ್ತಾನೆ. ಸರ್ ಆದ್ರೆ ಒಂದ್ ಸಮಸ್ಯೆ ಇರ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ ಅಂತ ಕಾವೇರಿ ಹೇಳ್ತಾಳೆ. ಸಮಸ್ಯೆನಾ, ಏನದು ಅಂತ ಅಗಸ್ತ್ಯ ಕೇಳ್ತಾನೆ. ನನ್ಗಂತೂ ಕದಿಯೋಕೆ ಬರಲ್ಲ, ನಾವಿಬ್ರು ಇವಾಗ ಕದಿಯೋಕ್ ಬಂದಿದೀವಿ. ಅಲ್ಲ ಸರ್, ಹೇಗ್ ಕದಿಯೋದು ಅಂತ ಕಾವೇರಿ ಕೇಳ್ತಾಳೆ. ಏಯ್ ನೀವೇನ್ರಿ, ನಾನೇನೋ ಒಬ್ಬ ದೊಡ್ಡ ಕಳ್ಳ ಅನ್ನೋ ತರ ಕೇಳ್ತಾ ಇದೀರಾ? ನನಗೂ ಇದು ಫಸ್ಟ್ ಟೈಮೇ. ಆಯ್ತಾಯ್ತು ಬನ್ನಿ, ಎಲ್ಲೆಲ್ಲಿ ಗಣಪತಿನ ಇಟ್ಟಿದ್ದಾರೆ ಹೇಗ್ ಕದಿಬೋದಂತ ಪ್ಲಾನ್ ಮಾಡೋಣ ಅಂತ ಅಗಸ್ತ್ಯ ಕಾವೇರಿ ಇಬ್ರು ಹೋಗ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಅಂಬಿಕಾ ಮತ್ತೆ ಶಶಿ ಇಬ್ರು ಕಣಿ ಹೇಳೋರ್ ತರ ವೇಷ ಹಾಕೊಂಡು ಗಣೇಶನ್ ಕದಿಯಕ್ಕೆ ಅಂತ ಬರ್ತಾರೆ. ಬ್ಯಾಡ ಕಣೆ, ಯಾಕೆ, ಇಲ್ಲಿ ನೋಡು ದುಡ್ಡು ಕೊಟ್ಟು ಗಣೇಶನ್ನ ಕೊಂಡ್ಕೊಂಡು ಮನೆಗ್ ಹೋಗ್ಬಿಡೋಣ, ಕದಿಯೋದೆಲ್ಲ ಬೇಡ ಕಣೆ ಅಂತ ಶಶಿ ಹೇಳ್ತಾರೆ. ನಿಮ್ಮಮ್ಮನೆ ತಾನೇ ಹೇಳಿದ್ದು ಕತ್ಕೊಂಡ್ ಬನ್ನಿ ಅಂತ, ಸುಮ್ನೆ ಬನ್ನಿ ನನ್ ಜೊತೆ ಅಂತ ಅಂಬಿಕಾ ಹೇಳ್ತಾಳೆ. ಏ ಬೇಡ ಕಣೆ, ಸಿಗಾಕೊಂಡ್ರೆ ಬಿಡ್ತಾರೆ ಅಂತ ಶಶಿ ಹೇಳ್ತಾರೆ. ಅಯ್ಯೋ ಏನ್ ಶಶಿ, ಏನ್ ಆಗಲ್ಲ, ನಾನ್ ನೋಡ್ಕೊಂತೀನಿ ಬನ್ನಿ ಅಂತ ಹೇಳಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ಒಂದ್ ಗಣೇಶ ಸಿಗುತ್ತೆ ಅವ್ರಿಗೆ. ಶಶಿ, ಗಣೇಶ ಇಲ್ಲೇ ಇದೆ ಅಂತ ಅಂಬಿಕಾ ಹೇಳ್ತಾಳೆ. ಕಿರ್ಚ್ಕೋಬೇಡ್ವೆ, ಮಧ್ಯರಾತ್ರಿಯಲ್ಲಿ ಈ ತರ ಕಿರ್ಚ್ಕೊಂತಾ ಇದೆಯಲ್ಲ, ಯಾರಾದ್ರೂ ಕೇಳಿಸ್ಕೊಂಡ್ ಬಂದ್ರೆ ಬಾರ್ಸ್ಬಿಡ್ತಾರಷ್ಟೇ ಅಂತ ಶಶಿ ಹೇಳ್ತಾರೆ. ಸಾರಿ ಶಶಿ, ಗಣೇಶನ್ ನೋಡಿದ ಖುಷಿಗೆ ಜೋರಾಗಿ ಕೂಗ್ಬಿಟ್ಟೆ, ಇದೆಲ್ಲ ನನ್ಗೇನ್ ಗೊತ್ತು, ಇದೆಲ್ಲ ನಮ್ಗೂ ಹೊಸ್ತಲ್ವಾ. ಸರಿ ಬನ್ನಿ, ಮೊದ್ಲು ಬಂದಿದ್ ಕೆಲ್ಸ ನೋಡೋಣ. ಶಶಿ, ನಾವೇ ವಿನ್ನರ್, ನಮ್ಗೆ ಗಣೇಶ ಸಿಕ್ಬಿಡ್ತು ಅಂತ ಅಂಬಿಕಾ ಹೇಳ್ತಾ ಇರ್ತಾರೆ. ಆದ್ರೆ ಗೇಟ್ ಬೀಗ ಹಾಕಿರುತ್ತೆ. ಅಂಬಿಕಾ, ಬೀಗ ಹಾಕಿದೆ ಕಣೆ, ಬೇಡ ಬಾರೆ ಹೊರಟೋಗೋಣ ಅಂತ ಶಶಿ ಹೇಳ್ತಾರೆ. ನನ್ಗದೆಲ್ಲ ಗೊತ್ತಿಲ್ಲ, ನಾವು ಗಣೇಶನ ಕತ್ಕೊಂಡು ಹೋಗ್ಲೇಬೇಕಷ್ಟೇ, ಏನಾದ್ರೂ ಮಾಡಿ ಬೀಗ ಓಪನ್ ಮಾಡಿ ಅಂತ ಅಂಬಿಕಾ ಹೇಳ್ತಾರೆ. ಬೀಗ ಹಾಕಿದೆ, ಹೆಂಗೆ ತರಕಾಗುತ್ತೆ ಅಲ್ಲಿರೋ ಗಣೇಶನ್ನ ಅಂತ ಶಶಿ ಹೇಳ್ತಾರೆ. ಒಂದ್ ಕೆಲ್ಸ ಮಾಡಿ, ಕಾಂಪೌಂಡ್ ಆರ್ಬಿಡಿ ಅಂತ ಅಂಬಿಕಾ ಹೇಳ್ತಾಳೆ. ಮಧ್ಯರಾತ್ರಿ ಪಂಚೆ ಹುಟ್ಟಿದೀನಿ, ಈ ವಯಸ್ಸಲ್ಲಿ ನಾನು ಕಾಂಪೌಂಡ್ ಆರೋದ, ನನ್ನಿಂದೆಲ್ಲ ಆಗಲ್ಲ ಅಂತ ಶಶಿ ಹೇಳ್ತಾರೆ. ನೋಡ್ ಶಶಿ, ನಂಗದೆಲ್ಲ ಗೊತ್ತಿಲ್ಲ, ನಾವು ಗಣೇಶನ ತಗೊಂಡು ಹೋಗ್ಲೇಬೇಕಷ್ಟೇ, ಇಲ್ಲ ಅಂದ್ರೆ ಶಶಿ ನೋಡಿ ಅಲ್ಲಿ ಕಲ್ಲಿದೆ, ತಗೊಂಡು ಬೀಗ ಹೊಡೆದಾಕ್ ಬಿಡಿ ಅಂತ ಅಂಬಿಕಾ ಹೇಳ್ತಾಳೆ. ನಾನಾ ಬೀಗ ಹೊಡಿಬೇಕಾ? ಬೇಡ ಕಣೆ, ಬಾರೆ ಮನೆಗೆ ಹೊಂಟೋಗೋಣ ಅಂತ ಶಶಿ ಹೇಳ್ತಾರೆ. ಬೀಗ ಹೊಡಿರಿ, ಯಾರಾದ್ರೂ ಬಂದ್ಬಿಡ್ತಾರೆ ಅಂತ ಅಂಬಿಕಾ ಹೇಳ್ತಾಳೆ. ಶಶಿ ಬೀಗ ಹೊಡೆದಾಕ್ತಾರೆ. ಅಷ್ಟ್ರಲ್ಲಿ ಅಲ್ಲಿಗೆ ಗೂರ್ಖ ಬರ್ತಾ ಇರ್ತಾನೆ. ಅಯ್ಯೋ ಗೂರ್ಖ ಬರ್ತಾ ಇದ್ದಾನೆ, ಬೇಗ ಹೊಡಿರಿ ಬೀಗ ಅಂತ ಅಂಬಿಕಾ ಹೇಳ್ತಾ ಇರ್ತಾಳೆ. ಬೇಡ ಕಣೆ, ಏನಾದ್ರೂ ಹತ್ರ ಬಂದು ನಮ್ಮನ್ನ ಇಟ್ಕೋಬಿಟ್ರೆ ಮಾನ ಮರ್ಯಾದೆಲ್ಲ ಹೋಗ್ಬಿಡುತ್ತೆ ಕಣೆ, ನೋಡು ಅಗಸ್ತ್ಯನೇ ಬೇಕಾದ್ರೆ ಗೆದ್ಕೊಳ್ಳಿ ಕಾಂಪಿಟೇಷನ್ ನ, ನಮ್ ಪಾಡಿಗೆ ನಾವು ವಾಪಸ್ ಹೋಗ್ಬಿಡ್ರೋಣ ಬಾ ಅಂತ ಶಶಿ ಹೇಳ್ತಾರೆ. ಅದೆಲ್ಲ ಆಗಲ್ಲ, ಬರೀ ನಿಮ್ದು ಮಾತ ಇಟ್ಕೊಳ್ಳಿ, ಇದನ್ನ ನಾನೇ ಬೀಗ ಹೊಡಿತೀನಿ ಅಂತ ಬೀಗ ಹೊಡೆದಾಕ್ತಾಳೆ ಅಂಬಿಕಾ. ಏನೇ ನೀನು ಸಿಕ್ಕಾಬಟ್ಟೆ ಬೀಗಗಳು ತೆಗ್ದಿರೋ ಅನುಭವ ಇದೆ ಅನ್ಸುತ್ತೆ ಅಂತ ಶಶಿ ಹೇಳ್ತಾರೆ. ಮೊದ್ಲು ಕೆಲ್ಸ ನೋಡಿ, ಬನ್ನಿ ಹೋಗೋಣ ಅಂತ ಅಂಬಿಕಾ ಹೇಳ್ತಾಳೆ. ಗಣಪತಿ ನನ್ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಗಣಪತಿ ಎತ್ತಾ ಇರ್ತಾನೆ. ಅಷ್ಟರಲ್ಲಿ ಗೂರ್ಖಾಲಿಗ್ ಬರ್ತಾನೆ. ಇರ್ರಿ ಯಾರಿ ನೀವು, ಇಷ್ಟೊತ್ತಲ್ಲಿ ಏನ್ರಿ ಮಾಡ್ತಾ ಇದೀರಾ ಅಂತ ಗೂರ್ಖಾ ಕೇಳ್ತಾನೆ. ಜಕ್ಕಮ್ಮ ನುಡಿತಾವಳೆ, ಬೆಳಗಾದ್ರೆ ಹಬ್ಬ, ನಿನ್ ಕೆಲ್ಸ ಹಣ್ಣಾಗ್ತಾ ಇತ್ತು ತಮ್ಮ ಅಂತ ಅಂಬಿಕಾ ಹೇಳ್ತಾಳೆ. ಅಲ್ಲ, ಹಣ್ಣಾಗೋದು ಹಂಗಿರ್ಲಿ, ಕಣಿ ಹೇಳೋರ್ಗೆ ರಾತ್ರಿ ಇಷ್ಟೊತ್ತಲ್ಲಿ ಏನ್ ಕೆಲ್ಸ, ನಂಗೆ ಯಾಕೋ ನಿಮ್ಮಿಬ್ರು ಮೇಲೂ ಡೌಟು ಅಂತ ಗೂರ್ಖಾ ಹೇಳ್ತಾನೆ. ಅನುಮಾನ ಬೇಡ, ನಾವಿಲ್ಲಿ ಬಂದಿರೋದೆ ನಿನ್ನ ಕಷ್ಟವನ್ನ ನಿವಾರಣೆ ಮಾಡೋಕೆ, ನಾವಿಲ್ಲಿಂದ ಹೋಗ್ತಾ ಇದ್ದಂಗೆ ಬೆಳಗಾಗೋದ್ರೊಳಗಡೆ ನಿನ್ ಕಷ್ಟಗಳೆಲ್ಲ ನಿವಾರಣೆ ಆಗಿ ಒಳ್ಳೆ ಕಾಲ ಬರ್ತೈತೆ ನಿನ್ಗೆ ಅಂತ ಶಶಿ ಹೇಳ್ತಾರೆ. ಅದೇನ್ರಿ ಅದು, ಕೈಯಲ್ಲಿ ಬೀಗ ಇಟ್ಕೊಂಡಿದೀರಾ ಅಂದ್ರೆ ದೇವ್ರನ್ನ ಕದಿಯೋಕೆ ಬೀಗ ಹೊಡೆದ್ ಬಂದಿದ್ದೀರಾ ಒಳಗಡೆ ಅಂತ ಗೂರ್ಖಾ ಹೇಳ್ತಾನೆ. ನಮ್ಮನ್ನ ಏನ್ ಅನ್ಕೊಂಡಿದ್ಯಾ ನೀನು, ನಾವೇನು ಕಳ್ರ ತರ ಕಾಣಿಸ್ತಾ ಇದೀವಾ ಅಂತ ಅಂಬಿಕಾ ಹೇಳ್ತಾಳೆ. ಇಷ್ಟೊತ್ತಲ್ಲಿ ಬರೋದಲ್ದೆ ಜಾಸ್ತಿ ಮಾತ್ ಬೇರೆ ಆಡ್ತಾ ಇದ್ದೀರಾ, ಇರಿ ಒಂದ್ ನಿಮಿಷ ಮಾಡ್ತೀನಿ ನಿಮ್ಗೆ ಅಂತ ಹೇಳಿ ವಿಸಲ್ ಹೊಡಿಯೋಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಶಶಿ ಅವನನ್ನ ಹಿಡ್ಕೊಂಡು ಓಡು ಅಂತ ಹೇಳ್ತಾ ಇರ್ತಾನೆ. ಇಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬರ್ತಾರೆ.
ಆದ್ರೆ ಗೂರ್ಖ ಮಾತ್ರ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ರವಿ ನೇತ್ರನ್ ಕೂಡ ಕರ್ಕೊಂಡು ಗಣೇಶನ್ ಕದಿಯಕ್ಕೆ ಅಂತ ಬರ್ತಾ ಇರ್ತಾನೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರ್ಸಿರೋ ಗಣೇಶ ಮೂರ್ತಿ ಹತ್ರ ಬಂದು, ಎಂತ ಯಜಮಾನ್ರೆ ನೋಡ್ತಾ ನಿಂತಿದ್ದೀರಾ, ಎತ್ತಿ ಗಣೇಶನ್ನ ಅಂತ ನೇತ್ರ ಹೇಳ್ತಾ ಇರ್ತಾರೆ. ಎತ್ತಿ ಎತ್ತಿ ಅಂದ್ರೆ ಎತ್ತಕ್ಕಿದೇನ್ ಸಣ್ಣ ಗಣಪತಿನ, ನಿನ್ನ ಕರ್ಕೊಂಡ್ ಬಂದು ತಪ್ಪು ಮಾಡ್ಬಿಟ್ಟೆ ನಾನು ಅಂತ ರವಿ ಹೇಳ್ತಾನೆ. ಈಗ ನಾನು ನಿಮ್ಮ ಜೊತೆ ಬಂದಿದ್ದೇನಲ್ಲ, ಕೆಲಸ ಹಾದಾಗೆ ಬಿಡಿ ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ಅನ್ಸುತ್ತೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ಹೇಳೋದು. ನಿನ್ನ ಮದುವೆ ಮಾಡ್ಕೊಂಡಿದ್ಕೆ ನಿಮ್ಮ ಅಣ್ಣ ನನ್ಗೆ ಫ್ರೀ ಆಗಿ ಸಿಕ್ಕಿದಾನೆ, ನನ್ ಕರ್ಮ, ಅವನ ಒತ್ತಾಯಕ್ಕೆ ಇಲ್ಲಿಗೆ ಬಂದಿದ್ದು, ಇಲ್ಲಾಂದಿದ್ರೆ ನನ್ಗೆ ಈ ಗಣೇಶ ಎತ್ತದೆಲ್ಲ ಬೇಡವಾಗಿತ್ತು ಅಂತ ರವಿ ಹೇಳ್ತಾನೆ. ಅಯ್ಯೋ ಬಿಡಿ ಯಜಮಾನ್ರೆ, ಈ ಪಂದ್ಯದಲ್ಲಿ ಗೆದ್ರೆ ಮನೆ ಕೀ ಸಿಗ್ತದೆ ಅಂತ ನೇತ್ರ ಹೇಳ್ತಾಳೆ. ಓಹೋ, ಮನೆ ಯಜಮಾನಿ ಆಗ್ಬೇಕಂತ ಆಸೆನಾ ನಿನ್ಗೆ ಅಂತ ರವಿ ಹೇಳ್ತಾನೆ. ಅಯ್ಯಯ್ಯೋ ಇಲ್ಲ ಯಜಮಾನ್ರೆ, ಹಾಗೆ ಆದ್ರೆ ನಾನು ಈ ಮನೆಗೆ ಎಂತ ಆಗ್ಬೇಕು, ನೀವು ನನ್ಗೆ ಎಂತ ಆಗ್ಬೇಕು ಅಂತ ಎಲ್ಲರಿಗೂ ಗೊತ್ತಾಗ್ತದಲ್ಲ, ಅಷ್ಟೇ ನನ್ಗೆ ಸಾಕು. ನನಗೆ ಈ ಮನೆಯಲ್ಲಿ ಒಂದು ಸ್ಥಾನ ಸಿಕ್ಕಿದ್ರೆ ಸಾಕು, ಈ ಮನೆ ಕೀ ಅದು ಎಂತ ಸಹ ನನ್ಗೆ ಬೇಡ ಅಂತ ನೇತ್ರ ಹೇಳ್ತಾಳೆ. ಏನೇನೋ ಮಾತಾಡ್ಬೇಡ, ಸುಮ್ನೆ ಗಣೇಶ ಎತ್ತಿದ್ರೆ ಸರಿ, ಇಲ್ಲ ಅಂದ್ರೆ ಅಂತ ರವಿ ಕೋಪ ಮಾಡ್ಕೊಂಡಿರ್ತಾನೆ. ನಿಮ್ಗೆ ಇದೆಲ್ಲ ಎಂತ ದೊಡ್ಡ ಕೆಲ್ಸ, ಎತ್ತಿ ಯಜಮಾನ್ರೆ ಅಂತ ನೇತ್ರ ಹೇಳ್ತಾಳೆ. ಓಹೋ, ನಾನೇನ್ ದೊಡ್ಡ ಕಳ್ಳ ಅನ್ಕೊಂಡಿದ್ಯಾ ಅಂತ ರವಿ ಹೇಳ್ತಾನೆ. ನೀವು ನನ್ನನ್ನೇ ಕದ್ದಿದ್ದೀರಲ್ಲ ಯಜಮಾನ್ರೆ ಅಂತ ನೇತ್ರ ಹೇಳ್ತಾಳೆ. ಇಬ್ರು ಸೇರ್ಕೊಂಡು ಗಣೇಶ ಮೂರ್ತಿ ಎತ್ತುತ್ತಾ ಇರ್ತಾರೆ. ಎತ್ತಕ್ ಆಗೋದೇ ಇಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ, ಸರ್ ಗಣಪತಿ ಕೂರ್ಸೋದು ಅಷ್ಟೇನ್ ಸುಲಭ ಅನ್ಕೊಂಡಿದೀರಾ, ಮನೆಯಿಂದ ಆಚೆ ಯಾಕೆ ಗಣಪತಿ ಕೂರ್ಸಲ್ಲ ಹೇಳಿ, ಕದ್ಬಿಡ್ತಾರೆ ಅಂತ ಸರ್. ಇನ್ನೇನಿದ್ರು ಸಾರ್ವಜನಿಕರ ಗಣಪತಿ ಕದಿಬೇಕಷ್ಟೇ, ಅಲ್ಲ ಕದಿಯೋ ಪ್ರಯತ್ನ ಮಾಡ್ಬೇಕಷ್ಟೇ ಅಂತ ಕಾವೇರಿ ಹೇಳ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ಪೊಲೀಸ್ ಜೀಪ್ ಬರುತ್ತೆ. ಪೊಲೀಸ್ ನೋಡಿ ಅಗಸ್ತ್ಯ ತುಂಬಾನೇ ಭಯ ಪಟ್ಕೊಂಡಿರ್ತಾನೆ. ರೀ ಇವಾಗ ಏನ್ ಮಾಡೋದು ಇವಾಗ ಅಂತ ಕಾವೇರಿ ಕೇಳ್ತಾಳೆ. ನೀವೇನು ಮಾಡ್ಬೇಡಿ, ಸುಮ್ನೆ ನಿಂತ್ಕೊಳ್ಳಿ, ನಾನೆಲ್ಲಾ ನೋಡ್ಕೊಂತೀನಿ ಅಂತ ಅಗಸ್ತ್ಯ ಹೇಳ್ತಾನೆ. ಯಾರೀ ನೀವು ಇಷ್ಟೊತ್ನಲ್ಲಿ ಇಲ್ಲೇನ್ರಿ ಮಾಡ್ತಾ ಇದೀರಾ ಅಂತ ಪೊಲೀಸ್ ಕೇಳ್ತಾರೆ. ಅದು ಸರ್, ನಾವಿಬ್ರು ಗಂಡ ಹೆಂಡ್ತಿ ಸರ್, ಇಲ್ಲಿ ಎಲ್ಲಾದ್ರೂ ಐಸ್ ಕ್ರೀಮ್ ಸಿಗುತ್ತಾ ಅಂತ ನೋಡ್ತಾ ಇದ್ವಿ ಅಂತ ಅಗಸ್ತ್ಯ ಹೇಳ್ತಾನೆ. ಇಷ್ಟೊತ್ನಲ್ಲಿ ಇಲ್ಲೆಲ್ಲೋ ಐಸ್ ಕ್ರೀಮ್ ಸಿಗಲ್ವಲ್ಲ, ನಿಮ್ ನೋಡ್ತಾ ಇದ್ರೆ ಡೌಟ್ ಬರ್ತಾ ಇದೆಯಲ್ಲ ಅಂತ ಪೊಲೀಸ್ ಕೇಳ್ತಾರೆ. ಅಯ್ಯೋ ಯಾಕೆ ಸಂದೇಹ ಪಡ್ತೀರಾ ಸರ್, ಇಲ್ಲಿ ನೋಡಿ ಈ ತಾಳಿನ ಇವ್ರೇ ಕಟ್ಟಿರೋದು, ಇವ್ರೇ ನನ್ ಗಂಡ. ಮಾತಾಡ್ತಾ ಇಷ್ಟು ದೂರ ಬಂದ್ಬಿಟ್ಟಿದೀವಿ ಸರ್, ನಮಗೂ ಗೊತ್ತೇ ಆಗ್ಲಿಲ್ಲ ಅಂತ ಕಾವೇರಿ ಹೇಳ್ತಾಳೆ. ಯಾರ್ ಹೆಂಡ್ತಿನೋ ಯಾರ್ ಗಂಡನೋ ಅಂತ ಪೊಲೀಸ್ ಹೇಳ್ತಾರೆ. ಸರ್ ಏನ್ ಈಗ ಹೇಳ್ತಾ ಇದ್ದೀರಾ ಅಂತ ಕಾವೇರಿ ಹೇಳ್ತಾಳೆ. ಸರಿ ಈ ಏರಿಯಾ ಸರಿ ಇಲ್ಲ, ಬೇಗ ಮನೆಗೆ ಹೊರಡಿ. ಇರಿ ಒಂದ್ ನಿಮಿಷ, ನೀವು ಕಳ್ರ ತರ ಯಾಕೆ ಬೆಡ್ಶೀಟ್ ಹೊತ್ಕೊಂಡ್ ಬಂದಿರೋದು ಅಂತ ಪೊಲೀಸ್ ಕೇಳ್ತಾರೆ. ಸರ್ ಏನ್ ಸರ್ ನೀವು ನಮ್ಮ ನೋಡಿ ಕಳ್ಳ ಅಂತ ಹೇಳ್ತಾ ಇದ್ದೀರಾ, ನಾವೇನ್ ಕಳ್ರ ತರ ಕಾಣಿಸ್ತಾ ಇದೀವಾ, ಈ ಏರಿಯಾ ಇನ್ಸ್ಪೆಕ್ಟರ್ ವಿಕ್ರಮ್ ನನ್ ಫ್ರೆಂಡು, ಬೇಕಿದ್ರೆ ಕಾಲ್ ಮಾಡ್ತೀನಿ ಅಂತ ಅಗಸ್ತ್ಯ ಹೇಳ್ತಾನೆ. ಸರ್ ಇದನ್ನು ಸುಳ್ಳು ಅನ್ಕೋಬಿಡ್ತಾರೆ, ನೀವು ಕರೆ ಮಾಡಿ ಸರ್ ಅಂತ ಕಾವೇರಿ ಹೇಳ್ತಾಳೆ. ಅದೆಲ್ಲ ಏನು ಬೇಡ, ಈಗ ಸುಮ್ನೆ ಮನೆಗೆ ಹೋಗಿ, ನೀವು ಈಗೆಲ್ಲ ಇಷ್ಟೊತ್ ರಾತ್ರಿಲಿ ಸುತ್ತಾಡಕ್ ಬರ್ಬೇಡಿ, ಕಳ್ತನ ದರೋಡ ಎಲ್ಲ ತುಂಬಾ ಜಾಸ್ತಿ ಇರೋ ಏರಿಯಾ ಇದು ಅಂತ ಪೊಲೀಸ್ ಹೇಳ್ತಾರೆ. ಸರಿ ಸರ್ ಥ್ಯಾಂಕ್ ಯು ಅಂತ ಹೇಳಿ ಅಗಸ್ತ್ಯ ಮತ್ತೆ ಕಾವೇರಿ ಇಬ್ರು ಅಲ್ಲಿಂದ ಹೋಗ್ತಾರೆ. ಏನಾಯ್ತು ಸರ್, ಎದ್ರುಕೊಂಡಿದ್ದೀರಾ ಅನ್ಸುತ್ತೆ, ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ ಅಂತ ಕಾವೇರಿ ಹೇಳ್ತಾಳೆ. ಅಯ್ಯೋ ಹೆಂಡ್ತಿ, ಇದೆಲ್ಲ ನನಗ್ ಸೆಟ್ ಆಗಲ್ವಲ್ಲ, ಅದಕ್ಕೆ ಸ್ವೆಟ್ ಆಗ್ಬಿಟ್ಟೆ ಅಷ್ಟೇ ಅಂತ ಅಗಸ್ತ್ಯ ಹೇಳ್ತಾನೆ. ಏನಿಲ್ಲ ಧೈರ್ಯವಂತ, ಬನ್ನಿ ಅಂತ ಹೇಳಿ ಕಾವೇರಿ ಅಗಸ್ತ್ಯ ಇಬ್ರು ಅಲ್ಲಿಂದ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ರವಿ ಮತ್ತೆ ನೇತ್ರ ಇರೋ ಜಾಗಕ್ಕೆ ಒಬ್ಬ ಕುಡ್ಕ ಬರ್ತಾನೆ. ಹಲೋ, ನಿಮ್ಗೆ ಈ ಗಣಪತಿ ತಾನೇ ಬೇಕು, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಬನ್ನಿ ಅಂತ ಕುಡ್ಕ ಹೇಳ್ತಾನೆ. ಕಿರ್ಚ್ಬೇಡ್ವೋ ಬಾ ಅಂತ ಹೇಳಿ ಗಣಪತಿ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಗಣೇಶನ ಎತ್ತಾ ಇರ್ತಾನೆ, ಅಷ್ಟ್ರಲ್ಲಿ ಕೆಳಗಡೆ ಬಿದ್ದೋಗ್ತಾನೆ. ಅಯ್ಯೋ ಅಣ್ಣ ಹುಷಾರು ಅಂತ ನೇತ್ರ ಹೇಳ್ತಾಳೆ. ಏನ್ ಅಂದಿದ್ದು ನೀನು, ನನ್ನನ್ನ ಅಣ್ಣ ಅಂದ ಅಂತ ಕುಡ್ಕ ಹೇಳ್ತಾನೆ. ಅಯ್ಯೋ ಅಣ್ಣ ಅಂತ ಹೇಳಿದ್ದು ತಪ್ಪಾಯ್ತಾ ಅಂತ ನೇತ್ರ ಹೇಳ್ತಾಳೆ. ಅಯ್ಯೋ ತಪ್ಪೇನಿಲ್ಲ, ನನಗೂ ಒಬ್ಳು ತಂಗಿ ಇದ್ಲು, ಚಿಕ್ಕ ವಯಸ್ಸಲ್ಲಿ ಅದ್ ಯಾವ್ದೋ ಜಾತ್ರೆಗೆ ಹೋಗಿ ಕಳ್ದೋಗ್ಬಿಟ್ಲಮ್ಮ, ಇವಾಗ ನಿನ್ನಷ್ಟೇ ಎತ್ತರ ಬೆಳ್ದಿರ್ತಾಳ ಅನ್ಸುತ್ತೆ. ಅಯ್ಯೋ ನೀನ್ ಅಣ್ಣಯ್ಯ ಅನ್ಬಿಟ್ಟಲ್ಲ, ನನ್ ತಂಗಿನೇ ನೆನ್ಪಾಗ್ಬಿಟ್ಲು ಅಂತ ಕುಡ್ಕ ಹೇಳ್ತಾ ಇರ್ತಾನೆ. ಅಯ್ಯೋ ದುಃಖ ಪಡಬೇಡಿ ಅಣ್ಣ, ನಿಮ್ಮ ತಂಗಿ ಆದಷ್ಟು ಬೇಗ ಸಿಗ್ಲಿ ಅಂತ ನೇತ್ರ ಹೇಳ್ತಾಳೆ. ಅಯ್ಯೋ ನೀನ್ ಅಣ್ಣ ತಂಗಿ ಅನ್ಕೊಂಡು ಏನ್ರ ಮಾಡ್ತಾ ಇದೀರಾ ಅಂತ ನೇತ್ರ ಹೊಡಿಯಕ್ ಹೋಗ್ತಾನೆ. ರವಿ ಏಯ್ ನನ್ ತಂಗಿನೇ ಹೊಡಿತೀಯನೋ ನೀನು ಅಂತ ಕುಡ್ಕ ಹೇಳ್ತಾ ಇರ್ತಾನೆ. ಅಷ್ಟ್ರಲ್ಲಿ ಪೊಲೀಸ್ನವ್ರನ್ನ ನೋಡಿದ್ದೆ ರವಿ ಮತ್ತೆ ನೇತ್ರ ಇಬ್ರು ತಪ್ಪಿಸ್ಕೊಳಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಅಷ್ಟ್ರಲ್ಲಿ ಆ ಕುಡ್ಕ ರವಿ ಕಾಲ್ ಹಿಡ್ಕೊಬಿಡ್ತಾನೆ. ಬಿಡೋ ನನ್ ಕಾಲ್ನ, ಯಾಕೋ ಕಾಲ್ ಹಿಡ್ಕೊಂಡಿದ್ಯಾ ಬಿಡೋ ಅಂತ ರವಿ ಕೂಗ್ತಾ ಇರ್ತಾನೆ. ನೇತ್ರ ಒಂದ್ ದೊಣ್ಣೆ ತಗೊಂಬಂದ್ ಒಂದ್ ಏಟ್ ಕೊಡ್ತಾಳೆ. ಅವಾಗ ಬಿಡ್ತಾನ ಅವನು. ಇಬ್ರು ಹೋಗಿ ಗಣೇಶನ್ ಹಿಂದ್ಗಡೆ ಅನ್ಸ್ಕೊಂತಾರೆ. ಅಷ್ಟ್ರಲ್ಲಿ ಪೊಲೀಸ್ನವ್ರು ಬಂದ್ರು. ಯಾರೋ ನೀನು, ಇಲ್ಲೇನೋ ಮಾಡ್ತಾ ಇದೀಯಾ, ಏನೋ ಗಣೇಶನ್ ಕದಿಯಕ್ ಬಂದಿದ್ಯೇನೋ ಅಂತ ಪೊಲೀಸ್ ಕೇಳ್ತಾರೆ. ಇಲ್ಲ ಸರ್ ನಾನಲ್ಲ ಸರ್ ಅಂತ ಹೇಳಿದ್ರು ಪೊಲೀಸ್ನವ್ರು ಹಾಕೊಂಡು ಹೊಡಿತಾ ಇರ್ತಾರೆ. ಅದನ್ನ ನೋಡಿ ರವಿ ಮತ್ತೆ ನೇತ್ರ ಇಬ್ರು ಅಲ್ಲಿಂದ ಓಡೋಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಓಡಿ ಸುಸ್ತಾಗೋಯ್ತು, ಅವ್ನ್ ಬೇರೆ ಬರ್ತಾ ಇದ್ದಾನ್ ಬಾರೆ ಅಂತ ಹೇಳಿ ಒಂದ್ ಕಾರಿಂದ ಅನ್ಸ್ಕೊಂತಾರೆ. ಶಶಿ ಮತ್ತೆ ಅಂಬಿಕಾ ಇಬ್ರುನು. ಗೂರ್ಖ ಎಲ್ಲಾ ಕಡೆ ನೋಡಿ ಅಲ್ಲಿಂದ ವಾಪಸ್ ಹೋಗ್ತಾನೆ. ಆಗಲ್ಲಪ್ಪ ನನ್ ಕೈಲಿ ಆಗಲ್ಲ, ಓಡಿ ಕಾಲೆಲ್ಲ ಬಿದ್ದೋಗ್ಬಿಟ್ಟಿದೆ ಕಣೆ, ಸೊಂಟ ಬೇರೆ ನೋವ್ತಾ ಇದೆ ನೋಡೆ, ನನ್ ಎದೆ ಹೆಂಗೆ ಡವ ಅಂತ ಬಡ್ಕೊಂತಾ ಇದೆ ಅಂತ. ಬೇಕೇನೆ ನಮ್ಗೆ ಈ ಹೊತ್ತಲ್ಲಿ ಈ ವಯಸ್ಸಲ್ಲಿ ಬೀದಿ ಅಲೆಯೋದು, ನಿನ್ಗೆ ಮನೆ ಕೀನೂ ಬೇಕು, ನೀನೇ ಮನೆ ಯಜಮಾನಿನೂ ಆಗ್ಬೇಕಂದ್ರೆ ದಯವಿಟ್ಟು ಆ ಗಣೇಶನ ನೀನೇ ಎತ್ಕೊಂಡ್ ಬಾ ಅಂತ ಶಶಿ ಹೇಳ್ತಾರೆ. ಶಶಿ ಅದೆಲ್ಲ ನನಗ್ ಗೊತ್ತಿಲ್ಲ, ಇವತ್ತು ನಾವು ಗಣೇಶನ ತಗೊಂಡು ಹೋಗ್ತೀವಿ ಅಷ್ಟೇ ಅಂತ ಅಂಬಿಕಾ ಹೇಳ್ತಾಳೆ. ಬಾರೆಲೆ ಹೋಗೋಣ, ಏನ್ ಮುಖ ನೋಡ್ತೀಯಾ ಅಂತ ಶಶಿ ಅಲ್ಲಿಂದ ಕರ್ಕೊಂಡ್ ಹೋಗ್ತಾರೆ ಅಂಬಿಕುನ. ನೆಕ್ಸ್ಟ್ ಸೀನ್ ಅಲ್ಲಿ ರವಿ ಮತ್ತೆ ನೇತ್ರ ಇಬ್ರು ಪೊಲೀಸ್ನವ್ರು ಓಡಿಸ್ಕೊಂಡ್ ಬರ್ತಾ ಇರ್ತಾರೆ. ಇಬ್ರು ಓಡೋಗಿ ಒಂದ್ ಪಾರ್ಕ್ ಅಲ್ಲಿ ಬಚ್ಚಿಟ್ಕೊಂತಾರೆ. ಅಯ್ಯೋ ಯಜಮಾನ್ರೆ ಕಾಲು ನೋವಾಗ್ತಾ ಉಂಟಾ, ಕಾಲು ಹೊತ್ಲಾ ನಾನು
ಅಂತ ನೇತ್ರ ಕೇಳ್ತಾಳೆ. ನೋವಾಗ್ತಾ ಇಲ್ಲ, ಖುಷಿ ಆಗ್ತಾ ಇದೆ, ನಂಗೆ ಡ್ಯಾನ್ಸ್ ಮಾಡ್ಬೇಕಂತ ಅನಿಸ್ತಾ ಇದೆ ಅಂತ ರವಿ ಹೇಳ್ತಾನೆ. ಅಯ್ಯೋ ಡ್ಯಾನ್ಸ್ ಎಲ್ಲ ಮಾಡೋದು ಬೇಡ, ಮನೆಗೆ ಹೋದ್ಮೇಲೆ ತೆಂಗಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೇನೆ ಆಯ್ತಾ ಅಂತ ನೇತ್ರ ಹೇಳ್ತಾಳೆ. ಅಯ್ಯೋ ನಿನ್ ತೆಂಗಿನ ಗಣ್ಣೆಗಿಷ್ಟು ನಿನ್ ತಲೆ, ಏನ್ ಮಹಾನ್ ಅಣ್ಣ ತಂಗಿ ಇವ್ರು, ಏನ್ ರಾಧಿಕಾ ಶಿವರಾಜ್ ಕುಮಾರ್, ನಿಮ್ಮಿಂದಾನೆ ಇವತ್ ನನ್ ಕಾಲ್ ಹಿಂಗ್ ಆಗಿರೋದು ನೋಡು ಅಂತ ರವಿ ಹೇಳ್ತಾನೆ. ಅಲ್ಲ ಯಜಮಾನ್ರೆ, ಅಣ್ಣ ಬೈಯುವಾಗ ನೀವೇಕೆ ಒಂದು ಮಾತು ಸಹ ಆಡ್ಲಿಲ್ಲ, ಅವರೊಟ್ಟಿಗೆ ನಾನು ನಿಮ್ಮ ಹೆಂಡತಿ ಅಂತ ಹೇಳ್ಬಾರ್ದಿತ್ತ ಅಂತ ನೇತ್ರ ಹೇಳ್ತಾಳೆ. ಏಯ್ ಆ ನನ್ ಮಗ ನನ್ ಬಾಮೈದ, ಅವನ್ ತಂಗಿ ನೀನು, ನಿನ್ನ ನನ್ ಹೆಂಡತಿ ಅಂತ ಒಪ್ಕೊಡ್ಬೇಕಾ, ಹೋಗೆಲೇ ಹೋಗೆ ಅಂತ ರವಿ ಹೇಳ್ತಾನೆ. ಗಂಡನನ್ನು ಬಿಟ್ಟು ಈ ತಡೆ ರಾತ್ರಿಯಲ್ಲಿ ಎಲ್ಲಿಗೆ ಹೋಗ್ಲಿ ನಾನು ಅಂತ ನೇತ್ರ ಹೇಳ್ತಾಳೆ. ಬಾಯ್ ಮುಚ್ಚು ನೀನು, ಮನೆಯಲ್ಲಿ ಮಾತಾಡಕ್ ಸಿಗಲ್ಲ ಅಂತ ಈಗ ವಟ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ, ಮಾತಾಡ್ಬೇಡ, ಬಾಯ್ ಮುಚ್ಕೊಂಡಿರು, ಮಾತಾಡಿದ್ರೆ ಕಲ್ ತಗೊಂಡ್ ಹೊಡೆದ್ ಬಿಡ್ತೀನಿ. ಗಣೇಶ ಗಣೇಶ ಗಣೇಶನೂ ಇಲ್ಲ ಏನು ಇಲ್ಲ ಅಂತ ರವಿ ಹೇಳ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಕಾವೇರಿ ಮತ್ತೆ ಅಗಸ್ತ್ಯ ಇಬ್ರು ಗಣೇಶ ನೋಡಿಕೊಂಡ್ ಬರ್ತಾ ಇರ್ತಾರೆ. ಒಂದ್ ಕಡೆ ಗಣೇಶ ಸಿಗುತ್ತೆ. ಸರ್ ಮೊದ್ಲು ಗಣೇಶನ್ಗೆ ನಮಸ್ಕಾರ ಮಾಡ್ಬೇಕು, ನಮಸ್ಕಾರ ಮಾಡಿ ಸರ್ ಅಂತ ಕಾವೇರಿ ಹೇಳ್ತಾಳೆ. ರೀ ಕಾವೇರಿ, ನಮಸ್ಕಾರ ಮಾಡೋ ಟೈಮ್ ಆಯ್ತು, ಗಣಪತಿನ ಕದಿಯೋಕ್ ಬಂದಿದೀವ್ರಿ ನಾವು ಅಂತ ಅಗಸ್ತ್ಯ ಹೇಳ್ತಾನೆ. ಯಾವ ಸಮಯ ಆದ್ರೆ ಏನು, ಗಣೇಶನ್ಗೆ ಮೊದ್ಲು ನಮಸ್ಕಾರ ಮಾಡ್ಬೇಕು ಅಂತ ಕಾವೇರಿ ಹೇಳ್ತಾಳೆ. ರೀ ನಾನ್ ಇವಾಗ ಗಣಪತಿಗೆ ನಮಸ್ಕಾರ ಮಾಡಿದ್ರೆ ಅವರೆಲ್ಲ ನನ್ನನ್ನು ಇಟ್ಕೊಂಡಾಗ ನಾನ್ ಅವ್ರಿಗೆಲ್ಲ ನಮಸ್ಕಾರ ಮಾಡ್ಬೇಕಾಗತ್ತಷ್ಟೇ, ಹೋಗ್ರಿ ಆ ಕಡೆ ಅಂತ ಅಗಸ್ತ್ಯ ಹೇಳ್ತಾನೆ. ಈಗ ನೋಡಿ, ನೀವೇನಾದ್ರೂ ನಮಸ್ಕಾರ ಮಾಡಿಲ್ಲ ಅಂದ್ರೆ ನಾನೇ ಎಲ್ರು ಎದ್ದೇಳಿಸ್ಬಿಡ್ತೀನಿ ಅಂತ ಕಾವೇರಿ ಹೇಳ್ತಾಳೆ. ರೀ ಕಾವೇರಿ, ಏನಾದ್ರೂ ಮಾಡ್ಕೋಗಿ ಅಂತ ಅಗಸ್ತ್ಯ ಹೇಳ್ತಾನೆ. ಅಣ್ಣ ಎದೇಳಿ ಅಂತ ಕಾವೇರಿ ಹೇಳ್ತಿರ್ತಾರೆ. ರೀ ಆಯ್ತು ಮಾಡ್ತೀನಿ, ನಮಸ್ಕಾರ ಏನು ಅಡ್ಡೆ ಬಿದ್ಬಿಡ್ತೀನಿ ಬಿಡಿ ಅಂತ ಹೇಳಿ ಕೆಳಗಡೆ ಮಲ್ಗಕ್ ಹೋಗ್ತಾನೆ ಅಡ್ಬೀಳಕ್ಕೆ. ಅಷ್ಟ್ರಲ್ಲಿ ಒಬ್ನಿಗೆ ಎಚ್ಚರ ಆಗ್ಬಿಡತ್ತೆ, ಪಕ್ಕನೆ ಮಲ್ಕೊಬಿಡ್ತಾನೆ. ಅವನು ಅಗಸ್ತ್ಯನ್ ಮೇಲೆ ಕೈ ಹಾಕಿ, ಸಿಗಲ್ಲ ಅಂತ ಹೇಳಿ ಇಲ್ಲೇ ಇದೆಯಲ್ಲೇ ಬಂಗಾರಿ, ಪ್ಲೀಸ್ ಕಣೆ ಒಂದೇ ಒಂದ್ ಮುತ್ಕೊಡೆ, ನೀನ್ ಕೊಡಲ್ಲ ನಾನ್ ಬಿಡಲ್ಲ, ಸರಿ ನಾನೇ ಕೊಡ್ತೀನಿ ಇರು ಅಂತ ನಿದ್ದೆಗಣಲ್ಲಿ ಅಗಸ್ತ್ಯನ್ಗೆ ಮುತ್ಕೊಟ್ಬಿಡ್ತಾನೆ. ಅದು ನೋಡಿ ಕಾವೇರಿ ಬಿದ್ದು ನಗ್ತಾ ಇರ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.